ನಮಸ್ಕಾರ ಸ್ನೇಹಿತರೆ, ಜಗತ್ತಿನಾದ್ಯಂತ ಏನೆಲ್ಲ ಆಗ್ತಿದೆ ಬದಲಾವಣೆ ಅಂತ ಇಂಚಿಂಚು ಮಾಹಿತಿ ನೀಡುವ ಗ್ಲೋಬಲ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬಿಕ್ಕಟ್ಟುಗಳು ಸೃಷ್ಟಿಯಾಗಿವೆ. ಅಮೆರಿಕಕ್ಕೆ ಹೆಬ್ಜುಲ್ಲಾ ಬಿಗ್ ಶಾಕ್ ಕೊಟ್ಟರೆ, ಜರ್ಮನಿ ಏರ್ಪೋರ್ಟ್ನಲ್ಲಿ ಭಯಾನಕ ವಿಮಾನ ಅಪಘಾತವೊಂದು ಕ್ಯಾಮೆರಾದಲ್ಲಿ ಸೆರೆಯಾಗ್ತಿದೆ. ಶ್ರೀಲಂಕಾ ಸಮುದ್ರಕ್ಕೆ ಭಾರತದ ನೌಕೆ ಎಂಟ್ರಿ ಕೊಟ್ಟಿದೆ. ಜಗತ್ತಿನ ಎಲ್ಲ ಗದಗದಿಸುವ ಸುದ್ದಿಗಳು ಇವರ ಇಲ್ಲಿವೆ. ಕಂಪ್ಲೀಟ್ ಮಾಹಿತಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸಲು ಅಮೆರಿಕ ವಾಷಿಂಗ್ಟನ್ನಿನಲ್ಲಿ ಸಿದ್ಧಪಡಿಸಲಾಗಿದ್ದ ಸೀನ್ ಫೈರ್ ಅಂದರೆ ಯೋಜನೆಯನ್ನು, ಕದನ ವಿರಾಮದ ಯೋಜನೆಯನ್ನು ಮಾಡುವುದು ಅಂದರೆ ಹೆಬ್ಜುಲ್ಲಾ ಸಂಘಟನೆ ಸಂಪೂರ್ಣವಾಗಿ ತಿರಸ್ಕರಿಸಿವೆ. ಲೆಬನಾನ್ನಲ್ಲಿ ಕದನ ವಿರಾಮ ಜಾರಿಯಾದರೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಶುರುವಾಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈ ಸಚಿವರೊಬ್ಬರು ಲೆಬನಾನ್ ಜೊತೆ ಮಾತುಕತೆ ವಿರಾಮ ಮಾಡಿಕೊಳ್ಳುವುದು ನಾವು ಮಾಡುತ್ತಿರುವ ಐತಿಹಾಸಿಕ ತಪ್ಪು ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಹಿಜ್ಬುಲ್ಲಾ ಪ್ಲಾನ್ ಅನ್ನು ರಿಜೆಕ್ಟ್ ಮಾಡಿದೆ. ಆದರೆ ಇಲ್ಲಿ ಸದ್ಯಕ್ಕೆ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸುತ್ತಿಲ್ಲ. ಏಕೆಂದರೆ ಬನ್ನಿ ಎರಡನೇ ಪಾಯಿಂಟ್ ನೋಡೋಣ. ಇಲ್ಲಿ ಬೋಯಿಂಗ್ ಜೆಟ್ ಕ್ರ್ಯಾಶ್ ಲೈವ್ ವಿಡಿಯೋ. ಇದು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬೆಳಗಿನಿಂದ ಒಂದು ಭಯಾನಕ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ನೋಡಿ. ಜರ್ಮನಿಯ ಫ್ರಾಂಕ್ಫರ್ಟ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತಿದ್ದ ಬೋಯಿಂಗ್ ಜೆಟ್ ವಿಮಾನ ಮುಂಭಾಗದ ಚಕ್ರ ಫ್ರಂಟ್ ವೀಲ್ ದಿಢೀರ್ ಅಂತ ಕುಸಿದು ಬಿದ್ದಿದೆ. ರನ್ವೇ ವಿಮಾನ ಮುಖದಲ್ಲಿ ಆಸರೆಯಲ್ಲಿ ಜಾರಿಕೊಂಡು ಹೋಗುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಪೈಲಟ್ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತ ತಪ್ಪಿದೆ. ಈ ಪ್ರಯಾಣಿಕರೆಲ್ಲರೂ ಸೇಫ್ ಆಗಿ ತಲುಪಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಮತ್ತು ಭಾರತ ಬಾಂಗ್ಲಾದೇಶ ಗಡಿ ವಿವಾದ ಮೂರನೇ ಸುದ್ದಿ. ಇದು ಇತ್ತ ನಮ್ಮ ನೆರೆಹೊರೆ ದೇಶ ಬಾಂಗ್ಲಾದೇಶದಿಂದ ಒಂದು ವಿಚಿತ್ರ ಆರೋಪ ಕೇಳಿ ಬಂದಿದೆ. ಭಾರತವು ಬಲವಂತವಾಗಿ ಜನರನ್ನು ಬಾಂಗ್ಲಾದೇಶದ ಗಡಿ ಒಳಗೆ ತಳ್ಳಲು ಪ್ರಯತ್ನಿಸುತ್ತಿತ್ತು. ಅದನ್ನು ನಾವು ತಡೆ ಹಿಡಿದಿದ್ದೇವೆ ಅಂತ ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆ ಹೇಳಿಕೊಂಡಿದೆ. ಈ ಗಡಿ ಬಿಕ್ಕಟ್ಟು ಈಗ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಘರ್ಷ ಹೆಚ್ಚಾಗಿದೆ. ನಾಲ್ಕನೇ ಪಾಯಿಂಟ್ ಅಂತಾರಾಷ್ಟ್ರೀಯ ನ್ಯೂಸ್ ನೋಡೋದಾದರೆ, ಇರಾನ್ ಮತ್ತು ಶ್ರೀಲಂಕಾ ಅಪ್ಡೇಟ್. ಇಲ್ಲಿ ಇನ್ನೊಂದೆಡೆ ಇರಾನ್ ಪ್ರಭಾವಿ ನಾಯಕ ಮುಸ್ತಫಾ ಖಮೇನಿ ಅವರು ತಮ್ಮ ದೇಶದ ಜನರಿಗೆ ಮತ್ತು ಸೇನೆಗೆ ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ಅದು ಏನೆಂದರೆ, ಯುದ್ಧ ಭೂಮಿಯಲ್ಲಿ ಶತ್ರುಗಳು ಸೋತ ನಂತರ ನಮ್ಮ ದೇಶದೊಳಗೆ ಭಿನ್ನಾಭಿಪ್ರಾಯ ಮೂಡಿಸಲು ಸಂಚು ಮಾಡುತ್ತಿದ್ದಾರೆ. ಯಾರು ಅದಕ್ಕೆ ಬಲಿಯಾಗಬೇಡಿ ಅಂದಿದ್ದಾರೆ. ಇತ್ತ ಕೊನೆಯದಾಗಿ ಶ್ರೀಲಂಕಾ ದೇಶಕ್ಕೆ ಭಾರತದ ಹೆಮ್ಮೆ ನೌಕೆ INS ಐರಾವತ್ ಭೇಟಿ ನೀಡಿದ್ದು, ಶ್ರೀಲಂಕಾ ನೌಕಾಪಡೆ ಅದಕ್ಕೆ ಅದ್ದೂರಿ ಸ್ವಾಗತ ಕೋರಿದೆ ಎಂದು ಹಿಂದೂ ಮಹಾಸಾಗರದಲ್ಲಿ ಭಾರತದ ಶಕ್ತಿಯನ್ನು ತೋರಿಸುತ್ತದೆ ಎಂಬ ಶ್ರೀಲಂಕಾದವರು ಕಮೆಂಟ್ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಇವತ್ತಿನ ಜಾಗತಿಕ ಮಟ್ಟದ ಪ್ರಮುಖ ವಿದ್ಯಮಾನಗಳು. ಹೆಬ್ಜುಲ್ಲಾ ನಡೆ ಹಾಗೂ ಬೋಯಿಂಗ್ ವಿದ್ಯಮಾನ ಸುರಕ್ಷತೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಸ್ವಲ್ಪ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಏನು ಚಾರ್ಜಸ್ ಇರೋದಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಗೆ ಕೊಡಿ. ಥ್ಯಾಂಕ್ ಯು. ವಿಡಿಯೋ ಫುಲ್ ವಾಚ್ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.